ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ ಪಾರ್ವತಿ ಖಂಡ. ಭಗವಾನ್ ಶಂಕರನು ಜಟಾಧಾರಿ ತಪಸ್ವಿ ಬ್ರಾಹ್ಮಣನ ರೂಪದಿಂದ ಪಾರ್ವತಿಯ ಆಶ್ರಮಕ್ಕೆ ಹೋಗುವುದು, ಅವಳಿಂದ ಸತ್ಕೃತನಾಗಿ ಆಕೆಯ ತಪಸ್ಸಿನ ಕಾರಣವನ್ನು ಕೇಳುವುದು, ಹಾಗೂ ಪಾರ್ವತಿಯು ತನ್ನ ಸಖಿ ವಿಜಯಾಳಿಂದ ಎಲ್ಲವನ್ನೂ ಹೇಳಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಆ ಸಪ್ತರ್ಷಿಗಳು ತಮ್ಮ ಲೋಕಗಳಿಗೆ ಹೋದ ಬಳಿಕ ಸುಂದರ ಲೀಲೆಗಳನ್ನು ತೋರುವ ಸಾಕ್ಷಾತ್ ಭಗವಾನ್ ಶಂಕರನು ದೇವಿಯ ತಪಸ್ಸನ್ನು ಪರೀಕ್ಷಿಸಲು ಮನಸ್ಸು ಮಾಡಿದನು. ಅವನು ಮನಸ್ಸಿನಲ್ಲಿ ಪಾರ್ವತಿಯ ಕುರಿತು ಬಹಳ ಸಂತುಷ್ಟನಾಗಿದ್ದನು. ಪರೀಕ್ಷೆಯ ನೆಪದಿಂದ ಪಾರ್ವತಿಯನ್ನು ನೋಡಲು ಜಟಾಧಾರಿ ತಪಸ್ವಿಯ ರೂಪವನ್ನು ಧರಿಸಿ ಭಗವಾನ್ ಶಂಭುವು ಆಕೆಯ ವನಕ್ಕೆ ಹೊರಟನು. ತನ್ನ ತೇಜದಿಂದ ಪ್ರಕಾಶಮಾನನಾದ ಅತ್ಯಂತ ವೃದ್ಧ ಬ್ರಾಹ್ಮಣ ರೂಪವನ್ನು ಧರಿಸಿ ಪ್ರಸನ್ನ ಚಿತ್ತನಾಗಿ ಅವನು ದಂಡ ಮತ್ತು ಛತ್ರವನ್ನು ಧರಿಸಿ ದೇವಿಯ ಆಶ್ರಮಕ್ಕೆ ಬಂದನು. ಅಲ್ಲಿಗೆ ತಲುಪಿ ನೋಡುತ್ತಾನೆ, ಶಿವಾದೇವಿಯು ಸಖಿಯರಿಂದ ಸುತ್ತುವರಿದು ವೇದಿಯಲ್ಲಿ ಕುಳಿತಿರುವಳು. ಚಂದ್ರನ ವಿಶುದ್ಧ ಕಲೆಯಂತೆ ಗೋಚರಿಸುತ್ತಿದ್ದಳು. ಬ್ರಹ್ಮಚಾರಿಯ ಸ್ವರೂಪವನ್ನು ಧರಿಸಿದ ಭಕ್ತವತ್ಸಲ ಶಂಭುವು ಪಾರ್ವತಿ ದೇವಿಯನ್ನು ನೋಡಿ ಪ್ರೀತಿಪೂರ್ವಕ ಆಕೆಯ ಬಳಿಗೆ ಹೋದನು. ಆ ಅದ್ಭುತ ತೇಜಸ್ವಿ ಬ್ರಾಹ್ಮಣನು ಬಂದಿರುವುದನ್ನು ನೋಡಿ ಆಗ ಶಿವಾದೇವಿಯು ಸಮಸ್ತ ಪೂಜಾ ಸಾಮಗ್ರಿಗಳಿಂದ ಅವನನ್ನು ಪೂಜಿಸಿದಳು. ಅವನ ಚೆನ್ನಾದ ಸತ್ಕಾರವಾಯಿತು. ಉತ್ತಮ ಸಾಮಗ್ರಿಗಳಿಂದ ಅವನನ್ನು ಪೂಜಿಸಿದ ಬಳಿಕ ಪಾರ್ವತಿಯು ಅತ್ಯಂತ ಪ್ರಸನ್ನತೆಯಿಂದ ಹಾಗೂ ಪ್ರೇಮದಿಂದ ಆ ವಿಪ್ರೋತ್ತಮನ ಬಳಿ ಆದರದಿಂದ ಕುಶಲ ಸಮಾಚಾರವನ್ನು ಕೇಳಿದಳು. ಪಾರ್ವತಿಯು ಹೇಳುತ್ತಾಳೆ, ಬ್ರಹ್ಮಚಾರಿಯ ಸ್ವರೂಪವನ್ನು ಧರಿಸಿ ಬಂದಿರುವ ತಾವು ಯಾರು? ಎಲ್ಲಿಂದ ಆಗಮಿಸಿರುವಿರಿ? ವೇದವೇತ್ತದಲ್ಲಿ ಶ್ರೇಷ್ಠರಾದ ವಿಪ್ರವರಿಯರೇ, ತಾವು ತಮ್ಮ ತೇಜದಿಂದ ಈ ವನವನ್ನು ಪ್ರಕಾಶಿತಗೊಳಿಸುತ್ತಿರುವಿರಿ. ನಾನು ಕೇಳಿದುದನ್ನು ದಯವಿಟ್ಟು ತಿಳಿಸಿರಿ. ಬ್ರಾಹ್ಮಣನು ಹೇಳಿದನು, ನಾನು ಇಚ್ಛಾನುಸಾರವಾಗಿ ಸಂಚರಿಸುವ ವೃದ್ಧ ಬ್ರಾಹ್ಮಣನಾಗಿರುವೆ. ಪವಿತ್ರ ಬುದ್ಧಿಯವನು, ತಪಸ್ವಿಯೂ ಬೇರೆಯವರಿಗೆ ಸುಖವನ್ನು ಕೊಡುವವನು, ಪರೋಪಕಾರಿಯೂ ಆಗಿರುವೆನು. ಇದರಲ್ಲಿ ಸಂಶಯವೇ ಇಲ್ಲ. ನೀನು ಯಾರು? ಯಾರ ಮಗಳು? ಈ ನಿರ್ಜನ ಕಾಡಿನಲ್ಲಿ ಯಾತಕ್ಕಾಗಿ ಇಂತಹ ಮುನಿಗಳಿಗೂ ದುರ್ಲಭವಾದ ತಪಸ್ಸು ಮಾಡುತ್ತಿರುವೆ? ನೀನು ಬಾಲಿಕೆಯಲ್ಲ, ವೃದ್ಧಳೂ ಅಲ್ಲ, ಸುಂದರಿಯಾದ ತರುಣಿಯಾಗಿರುವೆ. ಹಾಗಿರುವಾಗ ಪತಿಯನ್ನು ಬಿಟ್ಟು ಈ ವನಕ್ಕೆ ಬಂದು ಯಾತಕ್ಕಾಗಿ ಕಠೋರ ತಪಸ್ಸನ್ನಾಚರಿಸುತ್ತಿರುವೆ? ಭದ್ರೆ, ನೀನು ಯಾರಾದರೂ ತಪಸ್ವಿಯ ಸಹಚಾರಿಣಿ ತಪಸ್ವಿನಿಯಾಗಿರುವೆಯಾ? ದೇವಿ, ಆ ತಪಸ್ವಿಯು ನಿನ್ನನ್ನು ಸಾಕುವುದಿಲ್ಲವೇ? ಅವನು ನಿನ್ನನ್ನು ಬಿಟ್ಟು ಬೇರೆಡೆಗೆ ಹೊರಟು ಹೋಗಿರುವನೇ? ನೀನು ಯಾವ ಕುಲದಲ್ಲಿ ಹುಟ್ಟಿರುವೆ? ಹೇಳು. ನಿನ್ನ ತಂದೆಯು ಯಾರು ಹಾಗೂ ನಿನ್ನ ಹೆಸರೇನು? ನೀನು ಮಹಾ ಸೌಭಾಗ್ಯಶಾಲಿನಿಯಂತೆ ಕಂಡುಬರುವೆ. ತಪಸ್ಸಿನಲ್ಲಿ ನಿನಗಿರುವ ಅನುರಾಗವು ವ್ಯರ್ಥವಾಗಿದೆ. ಏನು ನೀನು ವೇದಮಾತಾ ಗಾಯತ್ರಿಯಾಗಿರುವೆಯಾ, ಲಕ್ಷ್ಮಿಯಾಗಿರುವೆಯಾ, ಅಥವಾ ಸುಂದರ ರೂಪವುಳ್ಳ ಸರಸ್ವತಿಯಾಗಿರುವೆಯಾ? ಈ ಮೂವರಲ್ಲಿ ನೀನು ಯಾರಾಗಿರುವೆ? ಇದನ್ನು ಅನುಮಾನದಿಂದ ನಾನು ನಿಶ್ಚಯಿಸಲಾರೆನು. ಪಾರ್ವತಿಯು ಹೇಳಿದಳು, ವಿಪ್ರವರಿಯರೇ, ನಾನು ವೇದಮಾತಾ ಗಾಯತ್ರಿಯಲ್ಲ, ಲಕ್ಷ್ಮಿಯೂ ಸರಸ್ವತಿಯೂ ಅಲ್ಲ. ಈಗ ನಾನು ಹಿಮಾಚಲನ ಪುತ್ರಿಯಾಗಿದ್ದು ನನ್ನ ಹೆಸರು ಪಾರ್ವತಿ ಎಂದಾಗಿದೆ. ಇದರ ಹಿಂದಿನ ಜನ್ಮದಲ್ಲಿ ನಾನು ದಕ್ಷ ಪ್ರಜಾಪತಿಯ ಪುತ್ರಿಯಾಗಿದ್ದೆ. ಆಗ ನನ್ನ ಹೆಸರು ಸತಿ ಎಂದಾಗಿತ್ತು. ಒಂದು ದಿನ ತಂದೆಯು ನನ್ನ ಪತಿಯನ್ನು ನಿಂದಿಸಿದ್ದನು. ಅದರಿಂದ ಕುಪಿತಗೊಂಡು ನಾನು ಯೋಗದ ಮೂಲಕ ಶರೀರವನ್ನು ತ್ಯಜಿಸಿಬಿಟ್ಟೆ. ಈ ಜನ್ಮದಲ್ಲಿಯೂ ಭಗವಾನ್ ಶಿವನು ನನಗೆ ದೊರಕಿದ್ದನು. ಆದರೆ ಭಾಗ್ಯವಶದಿಂದ ಕಾಮನನ್ನು ಭಸ್ಮಗೈದು ಅವನು ನನ್ನನ್ನು ಬಿಟ್ಟು ಹೊರಟು ಹೋದನು. ಬ್ರಾಹ್ಮಣರೇ, ಶಂಕರನು ಹೊರಟು ಹೋದ ಬಳಿಕ ನಾನು ವಿರಹತಾಪದಿಂದ ಉದ್ವಿಗ್ನಳಾಗಿ ತಪಸ್ಸಿಗಾಗಿ ದೃಢ ನಿಶ್ಚಯ ಮಾಡಿ ತಂದೆಯ ಮನೆಯಿಂದ ಇಲ್ಲಿ ಗಂಗಾ ತೀರಕ್ಕೆ ಹೊರಟು ಬಂದೆ. ಇಲ್ಲಿ ದೀರ್ಘ ಕಾಲದವರೆಗೆ ಕಠೋರ ತಪಸ್ಸು ಮಾಡಿದರೂ ನಾನು ನನ್ನ ಪ್ರಾಣವಲ್ಲಭನನ್ನು ಪಡೆಯಲಾಗಲಿಲ್ಲ. ಅದಕ್ಕಾಗಿ ಅಗ್ನಿಯಲ್ಲಿ ಪ್ರವೇಶಿಸಬೇಕೆಂದಿದ್ದೆ. ಅಷ್ಟರಲ್ಲಿ ತಾವು ಬಂದಿರುವುದನ್ನು ನೋಡಿ ನಾನು ಕ್ಷಣಕಾಲ ತಡೆದುಕೊಂಡೆ. ಈಗ ತಾವು ನಡೆಯಿರಿ, ನಾನು ಅಗ್ನಿ ಪ್ರವೇಶ ಮಾಡುವೆನು. ಏಕೆಂದರೆ ಭಗವಾನ್ ಶಿವನು ನನ್ನನ್ನು ಸ್ವೀಕರಿಸಲಿಲ್ಲ. ಆದರೂ ನಾನು ಹುಟ್ಟಿ ಬಂದಾಗಲೆಲ್ಲ ಶಿವನನ್ನೇ ಪತಿಯಾಗಿ ವರಿಸುವೆನು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಪಾರ್ವತಿಯು ಆ ಬ್ರಾಹ್ಮಣನ ಮುಂದೆಯೇ ಬ್ರಾಹ್ಮಣನು ತಡೆಯುತ್ತಿದ್ದರೂ ಅಗ್ನಿಯಲ್ಲಿ ಪ್ರವೇಶಿಸಿದಳು. ಅಗ್ನಿಯಲ್ಲಿ ಪ್ರವೇಶಿಸುತ್ತಿರುವ ಪರ್ವತ ರಾಜಕುಮಾರಿ ಪಾರ್ವತಿಯ ತಪಸ್ಸಿನ ಪ್ರಭಾವದಿಂದ ಆ ಅಗ್ನಿಯು ತತ್ಕ್ಷಣ ಚಂದನದಂತೆ ಶೀತಲವಾಯಿತು. ಕ್ಷಣಕಾಲ ಆ ಬೆಂಕಿಯಲ್ಲಿದ್ದು ಪಾರ್ವತಿಯು ಆಕಾಶದತ್ತ ಮೇಲೇಳುತ್ತಿರುವಾಗ ಬ್ರಾಹ್ಮಣ ರೂಪಧಾರಿ ಶಿವನು ನಗುತ್ತಾ ಆಕೆಯಲ್ಲಿ ಕೇಳಿದನು, ಶುಭಮಂಗಳೇ,
ನಿನ್ನ ತಪಸ್ಸೇನೆಂಬುದೇ ನನಗೆ ತಿಳಿಯಲಿಲ್ಲ. ಇಲ್ಲಿ ಅಗ್ನಿಯಿಂದ ನಿನ್ನ ಶರೀರವು ಸುಡಲಿಲ್ಲ. ಇದಾದರೋ ತಪಸ್ಸಿನ ಸಫಲತೆಯ ಸೂಚಕವಾಗಿದೆ. ಆದರೆ ನಿನಗೆ ಇಷ್ಟರವರೆಗೆ ನಿನ್ನ ಮನೋರಥವು ಪ್ರಾಪ್ತವಾಗಲಿಲ್ಲ. ಇದರಿಂದ ಅದರ ವಿಫಲತೆಯೇ ಪ್ರಕಟವಾಗುತ್ತಿದೆ. ಆದ್ದರಿಂದ ದೇವಿಯೇ, ಎಲ್ಲರಿಗೆ ಆನಂದವನ್ನು ಕೊಡುವಂತಹ ಶ್ರೇಷ್ಠ ಬ್ರಾಹ್ಮಣನಾದ ನನ್ನ ಮುಂದೆ ನೀನು ನಿನ್ನ ಅಭೀಷ್ಟ ಮನೋರಥವನ್ನು ಸತ್ಯವಾಗಿ ಹೇಳು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಬ್ರಾಹ್ಮಣನು ಹೀಗೆ ಕೇಳಿದಾಗ ಉತ್ತಮ ವ್ರತವನ್ನು ಪಾಲಿಸುವ ಅಂಬಿಕೆಯು ತನ್ನ ಸಖಿಗೆ ಉತ್ತರವನ್ನು ಕೊಡಲು ಪ್ರೇರೇಪಿಸಿದಳು. ಪಾರ್ವತಿಯಿಂದ ಪ್ರೇರಿತಳಾದ ಉತ್ತಮ ವ್ರತವನ್ನು ತಿಳಿದಿದ್ದ ಆ ವಿಜಯ ಎಂಬ ಪ್ರಾಣ ಸಖಿಯು ಜಟಾಧಾರಿ ತಪಸ್ವಿಯಲ್ಲಿ ಇಂತೆಂದಳು. ಸಖಿಯು ಹೇಳುತ್ತಾಳೆ, ಸಾಧುವೆ, ಪಾರ್ವತಿಯ ಉತ್ತಮ ಚರಿತ್ರವನ್ನು ಹಾಗೂ ಈಕೆಯ ತಪಸ್ಸಿನ ಎಲ್ಲ ಕಾರಣಗಳನ್ನು ನಿನ್ನಲ್ಲಿ ವರ್ಣಿಸುವೆನು. ನೀವು ಕೇಳಬೇಕೆಂದಿದ್ದರೆ ಕೇಳಿರಿ. ನನ್ನ ಸಖಿಯು ಗಿರಿರಾಜ ಹಿಮಾಚಲನ ಪುತ್ರಿಯಾಗಿದ್ದು ಪಾರ್ವತಿ ಮತ್ತು ಕಾಳಿ ಎಂಬ ಹೆಸರುಗಳಿಂದ ವಿಖ್ಯಾತಳಾಗಿದ್ದಾಳೆ. ತಾಯಿ ಮೇನಕೆಯ ಕನ್ಯೆಯಾಗಿದ್ದಾಳೆ. ಇಷ್ಟರವರೆಗೆ ಯಾರೊಂದಿಗೂ ಇವಳ ವಿವಾಹವಾಗಲಿಲ್ಲ. ಭಗವಾನ್ ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ಇವಳು ಇಷ್ಟಪಡುವುದಿಲ್ಲ. ಅವನಿಗಾಗಿಯೇ 3000 ವರ್ಷಗಳಿಂದ ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಭಗವಾನ್ ಶಿವನ ಪ್ರಾಪ್ತಿಗಾಗಿಯೇ ನನ್ನ ಈ ಸಖಿಯು ಇಂತಹ ತಪಸ್ಸನ್ನು ಪ್ರಾರಂಭಿಸಿರುವಳು. ವಿಪ್ರವರಿಯರೇ, ಇದರಲ್ಲಿರುವ ಕಾರಣವನ್ನು ತಿಳಿಸುತ್ತೇನೆ ಕೇಳಿರಿ. ಈ ಪರ್ವತ ರಾಜಕುಮಾರಿಯು ಬ್ರಹ್ಮ, ವಿಷ್ಣು ಹಾಗೂ ಇಂದ್ರಾದಿ ದೇವತೆಗಳನ್ನು ಬಿಟ್ಟು ಕೇವಲ ಪಿನಾಕಪಾಣಿ ಭಗವಾನ್ ಶಂಕರನನ್ನೇ ಪತಿಯಾಗಿ ಪಡೆಯಲು ಬಯಸುತ್ತಿರುವಳು. ನಾರದರ ಆದೇಶದಂತೆಯೇ ಇವಳು ಕಠೋರ ತಪಸ್ಸನ್ನಾಚರಿಸುತ್ತಿರುವಳು. ದ್ವಿಜಶ್ರೇಷ್ಠರೇ, ನೀವು ಕೇಳಿದುದನ್ನು ನಾನು ಸಂತೋಷವಾಗಿ ನನ್ನ ಸಖಿಯ ಮನೋರಥವನ್ನು ಹೇಳಿರುವೆನು. ಇನ್ನೇನು ತಾವು ಕೇಳಬಯಸುವಿರಿ? ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ವಿಜಯಳ ಈ ಯಥಾರ್ಥ ವಚನವನ್ನು ಕೇಳಿ ಜಟಾಧಾರಿ ತಪಸ್ವಿ ರುದ್ರನು ನಗುತ್ತಾ, ಸಖಿಯು ಹೇಳಿದುದರಲ್ಲಿ ನನಗೆ ಪರಿಹಾಸದ ಅನುಮಾನವಾಗುತ್ತಾ ಇದೆ. ಇದೆಲ್ಲವೂ ಸರಿಯಾಗಿದೆ ಎಂದಿದ್ದರೆ ಪಾರ್ವತೀ ದೇವಿಯು ತನ್ನ ಬಾಯಿಯಿಂದಲೇ ಹೇಳಲಿ ಎಂದು ಹೇಳಿದನು. ಜಟಾಧಾರಿ ಬ್ರಾಹ್ಮಣನು ಹೀಗೆ ಹೇಳಿದಾಗ ಪಾರ್ವತೀ ದೇವಿಯು ತಾನೇ ಹೀಗೆ ಹೇಳಲಾರಂಭಿಸಿದಳು. ಪಾರ್ವತಿಯ ಮಾತನ್ನು ಕೇಳಿದ ಜಟಾಧಾರಿ ಬ್ರಾಹ್ಮಣನು ಶಿವನನ್ನು ನಿಂದಿಸುತ್ತಾ ಪಾರ್ವತಿಗೆ ಅವನಿಂದ ಮನಸ್ಸನ್ನು ತೊರೆಯಲು ಆದೇಶಿಸುವುದು. ಪಾರ್ವತಿಯು ಹೇಳಿದಳು, ಜಟಾಧಾರಿ ವಿಪ್ರವರಿಯರೇ, ನನ್ನ ಎಲ್ಲ ವೃತ್ತಾಂತವನ್ನು ಕೇಳಿರಿ. ನನ್ನ ಸಖಿಯು ಹೇಳಿದುದೆಲ್ಲವೂ ಸತ್ಯವಾಗಿದೆ. ಅದರಲ್ಲಿ ಅಸತ್ಯವೆಂಬುದು ಏನೂ ಇಲ್ಲ. ನಾನು ತ್ರಿಕರ್ಣಪೂರ್ವಕ ಸತ್ಯವನ್ನೇ ಹೇಳುತ್ತಿದ್ದೇನೆ. ನಾನು ಸಾಕ್ಷಾತ್ ಭಗವಾನ್ ಶಂಕರನನ್ನೇ ಪತಿಭಾವದಿಂದ ವರಿಸಿರುವೆನು. ದುರ್ಲಭನಾದ ಅವನು ನನಗೆ ಹೇಗೆ ತಾನೇ ದೊರೆಯಬಲ್ಲನು ಎಂಬುದನ್ನು ಅರಿತಿದ್ದರೂ ಮನಸ್ಸಿನ ಉತ್ಕಂಠತೆಯಿಂದ ವಿವಶಳಾಗಿ ನಾನು ತಪಸ್ಸನ್ನು ಮಾಡುತ್ತಿದ್ದೇನೆ. ಬ್ರಾಹ್ಮಣನಲ್ಲಿ ಹೀಗೆ ಹೇಳಿ ಪಾರ್ವತೀ ದೇವಿಯು ಸುಮ್ಮನಾದಳು. ಆಗ ಆಕೆಯ ಮಾತನ್ನು ಕೇಳಿ ಬ್ರಾಹ್ಮಣನು ಹೇಳಿದನು, ಈ ದೇವಿಯು ಯಾವ ದುರ್ಲಭ ವಸ್ತುವನ್ನು ಬಯಸುತ್ತಿರುವಳು, ಯಾರಿಗಾಗಿ ತಪಸ್ಸನ್ನು ಮಾಡುತ್ತಿರುವಳು ಎಂಬುದನ್ನು ತಿಳಿಯಲು ನನ್ನ ಮನಸ್ಸಿನಲ್ಲಿ ಪ್ರಬಲ ಇಚ್ಛೆ ಇತ್ತು. ಆದರೆ ದೇವಿಯೇ, ನಿನ್ನ ಮುಖಾರವಿಂದದಿಂದ ಎಲ್ಲವನ್ನೂ ಕೇಳಿ ಆ ಅಭೀಷ್ಟ ವಸ್ತುವನ್ನು ತಿಳಿದ ಬಳಿಕ ನಾನು ಈಗ ಇಲ್ಲಿಂದ ಹೋಗುತ್ತಿದ್ದೇನೆ. ನಿನಗೆ ಇಚ್ಛೆ ಇರುವಂತೆ ಮಾಡು. ನೀನು ನನ್ನಲ್ಲಿ ಹೇಳುತ್ತಿರಲಿಲ್ಲವಾದರೆ ಮಿತ್ರತೆ ನಿಷ್ಫಲವಾಗುತ್ತಿತ್ತು. ನಿನ್ನ ಕಾರ್ಯವು ಇರುವಂತೆಯೇ ಅದರ ಪರಿಣಾಮವಾದೀತು. ನಿನಗೆ ಇದರಲ್ಲೇ ಸುಖ ಇರುವುದಾದರೆ ನಾನು ಹೇಳುವುದು ಏನೂ ಇಲ್ಲ. ಅಲ್ಲಿ ಹಾಗೆ ಮಾತನಾಡಿ ಬ್ರಾಹ್ಮಣನು ಹೋಗಲು ವಿಚಾರ ಮಾಡುತ್ತಲೇ ಪಾರ್ವತೀ ದೇವಿಯು ನಮಸ್ಕಾರ ಮಾಡಿ ಅವರಲ್ಲಿ ಇಂತೆಂದಳು. ಪಾರ್ವತಿಯು ಹೇಳಿದಳು, ವಿಪ್ರವರಿಯರೇ, ನೀವು ಏಕೆ ಹೋಗುತ್ತಿರುವಿರಿ? ನಿಲ್ಲಿರಿ ಹಾಗೂ ನನಗೆ ಹಿತವಾದ ಮಾತನ್ನು ತಿಳಿಸಿರಿ. ಪಾರ್ವತಿಯು ಹೀಗೆ ಹೇಳಿದಾಗ ದಂಡಧಾರಿ ಬ್ರಾಹ್ಮಣನು ನಿಂತು ಬಿಟ್ಟನು ಹಾಗೂ ಈ ಪ್ರಕಾರ ನುಡಿದನು, ದೇವಿ, ನನ್ನ ಮಾತನ್ನು ಕೇಳುವ ಮನಸ್ಸಿದ್ದರೆ ನನ್ನನ್ನು ಭಕ್ತಿಭಾವದಿಂದ ನಿಲ್ಲಿಸಿಕೊಂಡಿದ್ದರೆ ನಾನು ಆ ಎಲ್ಲ ತತ್ವವನ್ನು ಹೇಳುವೆನು. ಅದರಿಂದ ನಿನಗೆ ಹಿತಾಹಿತದ ಜ್ಞಾನ ಉಂಟಾಗುವುದು. ಮಹಾದೇವನ ಕುರಿತು ನನ್ನ ಮನಸ್ಸಿನಲ್ಲಿ ಗೌರವ ಬುದ್ಧಿ ಇದೆ. ಆದ್ದರಿಂದ ನಾನು ಅವನನ್ನು ಎಲ್ಲ ವಿಧದಿಂದ ತಿಳಿದಿದ್ದೇನೆ. ಹೀಗಿದ್ದರೂ ಯಥಾರ್ಥವಾದ ಮಾತನ್ನು ಹೇಳುವೆನು. ನೀನು ಸಾವಧಾನವಾಗಿ ಕೇಳು. ವೃಷಭ ಧ್ವಜವುಳ್ಳ ಮಹಾದೇವನು ಇಡೀ ಶರೀರದಲ್ಲಿ ಭಸ್ಮವನ್ನು ಮೆತ್ತಿಕೊಳ್ಳುತ್ತಿರುವನು. ತಲೆಯಲ್ಲಿ ಜಟೆಯನ್ನು ಧರಿಸಿರುವನು. ಹುಲಿಯ ಚರ್ಮವನ್ನು ಉಡುವನು ಮತ್ತು ಗಜ ಚರ್ಮವನ್ನು ಹೊದ್ದುಕೊಳ್ಳುವನು. ಕೈಯಲ್ಲಿ ಭಿಕ್ಷೆ ಬೇಡಲಿಕ್ಕಾಗಿ ಒಂದು ನರ ಕಪಾಲವನ್ನು ಧರಿಸಿರುತ್ತಾನೆ. ಹಾವುಗಳು ಗುಂಪು ಗುಂಪಾಗಿ ಶರೀರದಲ್ಲೆಲ್ಲ ಸುತ್ತಿಕೊಂಡಿವೆ.
ಅವನು ವಿಷವನ್ನುಂಡರೂ ಪುಷ್ಟನಾಗಿರುವನು. ಅಭಕ್ಷ್ಯ ಭಕ್ಷಿಯಾಗಿದ್ದಾನೆ. ಅವನ ಕಣ್ಣುಗಳು ನೋಡಲು ಸುಂದರವಾಗಿರದೆ ಹೆದರಿಸುವಂತೆ ಕಂಡುಬರುತ್ತದೆ. ಅವನ ಜನ್ಮ ಎಂದು ಎಲ್ಲಿ ಯಾರಿಂದ ಆಯಿತೆಂಬುದು ಇಂದಿನವರೆಗೆ ಪ್ರಕಟವಾಗಲಿಲ್ಲ. ಮನೆ ಸಂಸಾರದ ಭೋಗಗಳಿಂದ ಸದಾ ಅವನು ದೂರ ಉಳಿಯುತ್ತಾನೆ. ನಗ್ನನಾಗಿ ತಿರುಗಾಡುತ್ತಾ ಭೂತ ಪ್ರೇತಗಳನ್ನು ಸದಾ ಜೊತೆಯಲ್ಲಿ ಇರಿಸಿಕೊಳ್ಳುವನು. ಅವನಿಗೆ ಒಂದೆರಡಲ್ಲ 10 ಭುಜಗಳಿವೆ. ದೇವಿ, ನೀನು ಯಾವ ಕಾರಣದಿಂದ ಅವನನ್ನು ಪತಿಯಾಗಿಸಿಕೊಳ್ಳಲು ಬಯಸುತ್ತಿರುವೆಯೋ ನಾನು ತಿಳಿಯಲಾರೆನು. ನಿನ್ನ ಜ್ಞಾನ ಎಲ್ಲಿಗೆ ಹೋಗಿದೆ? ಇದನ್ನು ವಿಚಾರ ಮಾಡಿ ನನಗೆ ತಿಳಿಸು. ದಕ್ಷನು ಯಜ್ಞದಲ್ಲಿ ತನ್ನ ಪುತ್ರಿಯೇ ಆಗಿದ್ದರೂ ಅವಳು ಕಪಾಲಧಾರಿ ಭಿಕ್ಷುಕನ ಹೆಂಡತಿ ಎಂದು ಯೋಚಿಸಿಯೇ ಕರೆಸಲಿಲ್ಲ. ಇಷ್ಟೇ ಅಲ್ಲ, ಅವನು ಯಜ್ಞದಲ್ಲಿ ಭಾಗವನ್ನು ಕೊಡಲು ಎಲ್ಲ ದೇವತೆಗಳನ್ನೂ ಕರೆಸಿದನು. ಆದರೆ ಶಂಭುವಿಗೆ ಬಿಟ್ಟು ಬಿಟ್ಟನು. ಸತಿಯು ಆ ಅಪಮಾನದಿಂದ ಅತ್ಯಂತ ಕ್ರೋಧಿತಳಾದಳು. ಅವಳು ತನ್ನ ಪ್ರಿಯ ಪ್ರಾಣಗಳನ್ನು ಬಿಟ್ಟಳು. ಜೊತೆಗೆ ಶಂಕರನನ್ನೂ ತ್ಯಜಿಸಿದಳು. ನೀನಾದರೂ ಸ್ತ್ರೀಯರಲ್ಲಿ ರತ್ನಪ್ರಾಯಳಾಗಿರುವೆ. ನಿನ್ನ ತಂದೆಯು ಸಮಸ್ತ ಪರ್ವತಗಳ ರಾಜನಾಗಿರುವನು. ಹಾಗಿರುವಾಗ ನೀನು ಈ ಉಗ್ರ ತಪಸ್ಸಿನಿಂದ ಇಂಥ ಪತಿಯನ್ನು ಪಡೆಯುವ ಅಭಿಲಾಷೆಯನ್ನು ಏಕೆ ಪಡುವೆ? ಚಿನ್ನದ ನಾಣ್ಯವನ್ನು ಕೊಟ್ಟು ಬದಲಿಗೆ ಅಷ್ಟೇ ದೊಡ್ಡ ಗಾಜಿನ ತುಂಡನ್ನು ಬಯಸುತ್ತಿರುವೆಯಲ್ಲ. ಉಜ್ವಲ ಚಂದನವನ್ನು ಬಿಟ್ಟು ತನ್ನ ಶರೀರಕ್ಕೆ ಕೆಸರನ್ನು ಮೆತ್ತಿಕೊಳ್ಳಲು ಬಯಸುತ್ತಿರುವೆ. ಸೂರ್ಯನ ಪ್ರಕಾಶವನ್ನು ಬಿಟ್ಟು ಮಿಂಚು ಹುಳದ ಬೆಳಕನ್ನು ಬಯಸುತ್ತಿರುವೆ. ಮೃದುವಾದ ವಸ್ತ್ರಗಳನ್ನು ತ್ಯಜಿಸಿ ಶರೀರವನ್ನು ಚರ್ಮದಿಂದ ಮುಚ್ಚಿಡಲು ಇಚ್ಛಿಸುತ್ತಿರುವೆ. ಮನೆಯಲ್ಲಿ ಇರುವುದನ್ನು ಬಿಟ್ಟು ಕಾಡಿನಲ್ಲಿ ಅಗ್ಗಷ್ಟಿಕೆಯನ್ನು ಕಾಯಿಸಲು ಬಯಸುತ್ತಿರುವೆ. ದೇವೇಶ್ವರಿ, ನೀನು ಇಂದ್ರಾದಿ ಲೋಕಪಾಲರನ್ನು ತ್ಯಜಿಸಿ ಶಿವನ ಕುರಿತು ಅನುರಕ್ತಳಾಗಿದ್ದರೆ ಖಂಡಿತವಾಗಿಯೂ ರತ್ನಗಳ ಉತ್ತಮ ಭಂಡಾರವನ್ನು ತ್ಯಜಿಸಿ ಕಬ್ಬಿಣವನ್ನು ಪಡೆಯಲು ಇಚ್ಛಿಸುತ್ತಿರುವಂತಿದೆ. ಜಗತ್ತಿನಲ್ಲಿ ಇದನ್ನು ಒಳ್ಳೆಯದೆಂದು ಹೇಳುವುದಿಲ್ಲ. ಶಿವನೊಂದಿಗೆ ನಿನ್ನ ಸಂಬಂಧವು ನನಗೆ ಈಗ ಪರಸ್ಪರ ವಿರುದ್ಧವಾಗಿ ಕಾಣುತ್ತದೆ. ಕಮಲದಳಗಳಂತೆ ಪ್ರಫುಲ್ಲಿತ ನೇತ್ರಗಳಿಂದ ಶೋಭಿಸುವ ನೀನೆಲ್ಲಿ? ಕುರೂಪವಾದ 3 ಕಣ್ಣುಗಳುಳ್ಳ ಆ ರುದ್ರನೆಲ್ಲಿ? ನೀನಾದರೋ ಚಂದ್ರಮುಖಿಯಾಗಿರುವೆ. ಶಿವನನ್ನು ಪಂಚಮುಖನೆಂದು ಹೇಳುವರು. ನಿನ್ನ ತಲೆಯಲ್ಲಿ ದಿವ್ಯ ನಾಗವೇಣಿಯು ಶೋಭಿಸುತ್ತಿದೆ. ಆದರೆ ಶಿವನ ಮಸ್ತಕದಲ್ಲಿ ಜಟಾಜೂಟವಿರುವುದು ಪ್ರಸಿದ್ಧವಾಗಿದೆ. ನಿನ್ನ ಶರೀರದಲ್ಲಿ ಚಂದನದ ಅಂಗರಾಗವಿದ್ದರೆ ಶಿವನ ಶರೀರದಲ್ಲಿ ಚಿತಾಭಸ್ಮ. ಸುಂದರವಾದ ಮೃದುವಾದ ನಿನ್ನ ಸೀರೆಯಲ್ಲಿ ಶಿವನು ಉಪಯೋಗಿಸುವ ಗಜ ಚರ್ಮಾಂಬರವೆಲ್ಲಿ? ನಿನ್ನ ಶರೀರದಲ್ಲಿ ದಿವ್ಯ ಆಭೂಷಣಗಳಾದರೆ ಶಂಕರನ ಸರ್ವಾಂಗದಲ್ಲಿ ಹಾವುಗಳು. ದೇವತೆಗಳಿಂದ ಸದಾ ಸೇವಿತಳಾದ ನೀನೆಲ್ಲಿ? ಭೂತಗಳು ಕೊಟ್ಟ ಬಲಿಯನ್ನು ಮೆಚ್ಚುವ ಶಿವನೆಲ್ಲಿ? ಮೃದಂಗದ ಮಧುರ ಧ್ವನಿಯಲ್ಲಿ ಡಮರುವಿನ ಸದ್ದು ಎಲ್ಲಿ? ಭೇರಿಗಳ ಗಂಭೀರನಾದವೆಲ್ಲಿ? ಅಶುಭ ಶೃಂಗೀನಾದವೆಲ್ಲಿ? ಧಕ್ಕೆಯ ಶಬ್ದವೆಲ್ಲಿ? ಅಶುಭ ಕಂಠಧ್ವನಿಯಲ್ಲಿ? ನಿನ್ನ ಈ ಉತ್ತಮ ರೂಪವು ಶಿವನಿಗೆ ಎಂದಿಗೂ ಯೋಗ್ಯವಲ್ಲ. ಅವನ ಬಳಿಯಲ್ಲಿ ಧನವಿದ್ದಿದ್ದರೆ ಅವನು ದಿಗಂಬರನಾಗಿ ಏಕೆ ಇರುತ್ತಿದ್ದನು? ವಾಹನವಾಗಿ ಒಂದು ಮುದಿ ಎತ್ತು ಬಿಟ್ಟರೆ ಬೇರೆ ಯಾವ ಸಾಮಗ್ರಿಯೂ ಅವನಲ್ಲಿ ಇಲ್ಲ. ಕನ್ಯೆಯರಿಗೆ ಹುಡುಕುವ ವರರಲ್ಲಿ ನಾರಿಯರಿಗೆ ಸುಖವನ್ನು ಕೊಡುವಂತಹ ಒಂದು ಗುಣವೂ ಕುರೂಪಿಯಾದ ಕಣ್ಣುಗಳುಳ್ಳ ರುದ್ರನಲ್ಲಿ ಇಲ್ಲ. ನಿನ್ನ ಪರಮಪ್ರಿಯ ಮನ್ಮಥನನ್ನೂ ಆಹಾರನು ಸುಟ್ಟು ಬಿಟ್ಟನು. ಹಾಗೂ ನಿನ್ನ ಕುರಿತು ಅನಾದರವಾದರೋ ಅವನು ನಿನ್ನನ್ನೂ ಬಿಟ್ಟು ಬೇರೆಡೆಗೆ ಹೋದಾಗಲೇ ನೋಡಿಯಾಯಿತು. ಅವನಿಗೆ ಯಾವ ಜಾತಿಯೂ ಇಲ್ಲ. ಅವನಲ್ಲಿ ವಿದ್ಯೆ ಹಾಗೂ ಜ್ಞಾನವೂ ಕಾಣುವುದಿಲ್ಲ. ಪಿಶಾಚಿಗಳೇ ಅವನಿಗೆ ಸಹಾಯಕರು ಮತ್ತು ವಿಷವಾದರೂ ಅವನ ಕಂಠದಲ್ಲಿ ಕಂಡುಬರುತ್ತದೆ. ಅವನು ಸದಾಕಾಲ ಒಬ್ಬಂಟಿಗನಾಗಿದ್ದು ವಿಶೇಷವಾಗಿ ವಿರಕ್ತನಾಗಿದ್ದಾನೆ. ಅದಕ್ಕಾಗಿ ನೀನು ಹರನೊಂದಿಗೆ ನಿನ್ನ ಮನಸ್ಸನ್ನು ಬೆಸೆಯಬೇಡ. ನಿನ್ನ ಕಂಠದಲ್ಲಿ ಸುಂದರ ಹಾರಗಳೆಲ್ಲಿ? ಅವನ ಕಂಠದಲ್ಲಿ ನರಮುಂಡ ಮಾಲೆಗಳೆಲ್ಲಿ? ದೇವಿ, ನಿನ್ನ ಮತ್ತು ಹರನ ರೂಪಾದಿಗಳಲ್ಲಿ ಪರಸ್ಪರ ವಿರುದ್ಧವಾಗಿದೆ. ಆದ್ದರಿಂದ ನನಗಾದರೂ ಈ ಸಂಬಂಧ ಮೆಚ್ಚುವುದಿಲ್ಲ. ಮತ್ತೆ ನಿನ್ನ ಇಚ್ಛೆ ಇದ್ದಂತೆ ಮಾಡು. ಜಗತ್ತಿನಲ್ಲಿ ಇರುವ ಅಸದ್ವಸ್ತುಗಳೆಲ್ಲವನ್ನೂ ನೀನು ಸ್ವತಃ ಬಯಸತೊಡಗಿರುವೆ. ಆದ್ದರಿಂದ ನೀನು ಆ ಅಸತ್ತಿನ ಕಡೆಯಿಂದ ಮನಸ್ಸನ್ನು ತೊಡೆದು ಬಿಡು ಎಂದೇ ನಾನು ಹೇಳುತ್ತೇನೆ. ಇನ್ನು ನೀನು ಬಯಸಿದಂತೆಯೇ ಮಾಡು. ನಾನು ಏನನ್ನೂ ಹೇಳುವುದಿಲ್ಲ. ಬ್ರಹ್ಮದೇವರು ಹೇಳುತ್ತಾರೆ, ನಾರದರೆ, ಈ ಮಾತನ್ನು ಕೇಳಿ ಪಾರ್ವತಿಯು ಶಿವನನ್ನು ನಿಂದಿಸುವ ಬ್ರಾಹ್ಮಣನ ಮೇಲೆ ಮನಸ್ಸಿನಲ್ಲೇ ಕುಪಿತಳಾಗಿ ಈ ಪ್ರಕಾರ ಹೇಳಿದಳು.